ವೀಕ್ಷಕರೇ, ಕನ್ನಡ ಚಿತ್ರರಂಗದಲ್ಲಿ ಬ್ಯಾನ್ ಆಗುವ ಮೂಲಕ ತಮ್ಮ ಅವಕಾಶಗಳನ್ನ ಕಳೆದುಕೊಂಡ ನಟ ನಟಿಯರು ಯಾರು ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ. ನಿಖಿತಾ ಠಾಕ್ರುಲ್ 3 ವರ್ಷಗಳ ಕಾಲ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಆಗಿದ್ದರು. ಇದಕ್ಕೆ ದರ್ಶನ್ ಜೊತೆ ಇದ್ದ ಒಡನಾಟ ಎಂಬ ಕಾರಣಗಳಿಂದ ನಿರ್ಮಾಪಕರ ಸಂಘದಿಂದ ಬ್ಯಾನ್ ಮಾಡಲಾಗಿತ್ತು. ರಮ್ಯಾ, ಸ್ಯಾಂಡಲ್ವುಡ್ ಕ್ವೀನ್ ಎಂದೇ ಖ್ಯಾತಿಯಾಗಿರುವ ರಮ್ಯಾ ಅವರು ಕೂಡ ಕನ್ನಡ ಚಿತ್ರರಂಗದಿಂದ 1 ವರ್ಷಗಳ ಕಾಲ ಬ್ಯಾನ್ ಮಾಡಲಾಗಿತ್ತು. ಇದಕ್ಕೆ ಕಾರಣ ನಿರ್ಮಾಪಕರ ಜೊತೆ ಸಾಲದ ಹಣಕಾಸಿನ ವ್ಯವಹಾರವಾಗಿತ್ತು. ರಶ್ಮಿಕಾ ಮಂದಣ್ಣ, ಸ್ಯಾಂಡಲ್ವುಡ್ ನ ಕ್ರಶ್ ಎಂದೇ ಖ್ಯಾತಿಯಾಗಿದ್ದ ರಶ್ಮಿಕಾ ಮಂದಣ್ಣ ಕೆಲವೇ ಕನ್ನಡ ಸಿನಿಮಾಗಳನ್ನ ಮಾಡಿ ತೆಲುಗು ತಮಿಳಿಗೆ ಹಾರಿದರು. ಆದರೆ ಕನ್ನಡ ಗೊತ್ತಿಲ್ಲ ಎಂಬ ಹೇಳಿಕೆಯಿಂದ 2 ವರ್ಷಗಳ ಕಾಲ ರಶ್ಮಿಕಾ ಅವರನ್ನ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಲಾಗಿತ್ತು. ನಯನಾ ನಾಗರಾಜ್, ಕಿರುತೆರೆಯಲ್ಲಿ ಗಿಣಿರಾಮ ಸೀರಿಯಲ್ ನಿಂದ ಸಾಕಷ್ಟು ಹೆಸರನ್ನ ಗಳಿಸಿದ್ದ ನಯನಾ ನಾಗರಾಜ್ ಅವರನ್ನ ಕಿರುತೆರೆಯಿಂದ 1 ವರ್ಷಗಳ ಕಾಲ ಬ್ಯಾನ್ ಮಾಡಲಾಗಿತ್ತು. ಇದಕ್ಕೆ ಕಾರಣ ಮಾನಸಿಕ ಕಿರುಕುಳ. ಗಿಣಿರಾಮ ಧಾರಾವಿಯಿಂದ ಹೊರ ಬಂದಿದ್ದರು.